ಸೆಕೆಂಡ್ PUC ಕನ್ನಡ ಮಾಡಲ್ ಕ್ವಶನ್ ಪೇಪರ್ 2027ನೇ ಸಾಲಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ 1 ಅಥವಾ ಮೊದಲನೇ ಕ್ವಶನ್ ಪೇಪರ್ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಮ್ಮ ಶಿಕ್ಷಣ ಇಲಾಖೆಯವರು ಪ್ರಕಟಿಸಿರುವಂಥ 2026 ಮತ್ತು 27ನೇ ಸಾಲಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಪ್ರಥಮ ಭಾಷೆ ಕನ್ನಡ ವಿಷಯ ಒಳಗೊಂಡಿದೆ, ಗರಿಷ್ಠ ಅಂಕಗಳು ಒಳಗೊಂಡಿದೆ, ಸಮಯ ಒಳಗೊಂಡಿದೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ ಕೂಡ ಒಳಗೊಂಡಿದೆ. ಭಾಗ ಅನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಪ್ಷನ್ A ಮಂಡೋದರಿ, ಆಪ್ಷನ್ A ಬಹುರೂಪಿಣಿ, ಆಪ್ಷನ್ C ಸೀತೆ, ಆಪ್ಷನ್ E ರಾಮ. ಉತ್ತರ ಗೊತ್ತಿದ್ರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಗುರು ಹೇಗೆ ವರ್ತಿಸಬಾರದು? ಆಪ್ಷನ್ A ಶರಣನಂತೆ, ಗುರುವಿನಂತೆ, ಲಘುವಾಗಿ, ಜಂಗಮವಾಗಿ. ಮೂರನೇ ಪ್ರಶ್ನೆ, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಶತ್ರುವೆಂದು, ಬಾಲಕನೆಂದು, ತೃಣವೆಂದು, ಚಿಗುರುವೆಂದು. ತನ್ನಿಂದ ಉಪಕಾರ ತೊಟ್ಟಕಾದರೂ ಇಲ್ಲ, ಭಿನ್ನನಾದ ಮಾತಿಗೆ ಕೊನೆಯಿಲ್ಲ ಎಂದು ಪುರದಾಸರು ಹೇಳಿರುವ ಮಾತಿನ ಭಾವನೆಂದರೆ? ಆಪ್ಷನ್ A ದುರ್ಜನರು ಉಪಕಾರ ಮಾಡದ ವಿಭಿನ್ನಾದ ಮಾತನಾಡುತ್ತಾರೆ. ಆಪ್ಷನ್ B ವಿಭಿನ್ನಾದ ಮಾತನಾಡಿದರೂ ಉಪಕಾರಿಯಾಗಿರುತ್ತಾರೆ. ಆಪ್ಷನ್ E ಉಪಕಾರ ಮಾಡುವುದು ವಿಭಿನ್ನಾದ ಮಾತಿನವರ ಸ್ವಭಾವ. ಆಪ್ಷನ್ E ದುರ್ಜನರು ಸ್ವಾಭಿಮುಖಿ ಕೆಲಸದಲ್ಲಿ ನಿರಂತರಾಗಿರುತ್ತಾರೆ. ಐದನೇ ಪ್ರಶ್ನೆ, ಯಾವುದಕ್ಕೆ ಸೀಳವಿದೆ ಎಂದು ಕವಿ ಹೇಳುತ್ತಾರೆ? ಆಪ್ಷನ್ ಜೀವನದ ನದಿಗೆ, ಎಳನನಗೆ, ಬಾನಿಗೆ, ಭೂಮಿಗೆ. ಆರನೇ ಪ್ರಶ್ನೆ, ಕೊನೆ ಬಸಲಿಂಗ ಯಾವುದರಿಂದ ಮುಕ್ತನಾದ? ಸುಳ್ಳುಗಳಿಂದ, ಜಾತಿ ಭಾವನೆಯಿಂದ, ಕಣ್ಣು ನೋವಿಂದ, ಹತಾಶೆಯಿಂದ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬುದು ಹಾಮನಾಯಕರ ಮಾತಿನ ಆಶಯವೆಂದರೆ? ಸೊ ಆಪ್ಷನ್ A ನೋಡ್ಬೋದು, ಹೊರ ರಾಜ್ಯದಿಂದ ಬಂದು ನೆಲೆಸಿದವರ ಇಲ್ಲಿನ ಭಾಷೆ ಕಲಿಬೇಕು. ಆಪ್ಷನ್ A ಹೊರ ರಾಜ್ಯದವರು ತಮ್ಮ ಮಾತೃಭಾಷೆಯಲ್ಲೇ ವಿವರಿಸಬಹುದು. ಆಪ್ಷನ್ E ಹೊರ ರಾಜ್ಯದ ವಲಸಿಗರಿಗೆ ಸ್ಥಳೀಯ ಭಾಷಾ ಕಲಿಕೆ ಅನಿವಾರ್ಯವಲ್ಲ. ಆಪ್ಷನ್ E ಹೊರ ರಾಜ್ಯದವರನ್ನು ಯಾವ ಭಾಷೆಯಲ್ಲಾದರೂ ವಿವರಿಸಬಹುದು. ಎಂಟನೇ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಈ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಶೃಂಗೇರಿ ಮಠ, ಗೋಳೂರು ಮಠ, ರಂಭಾಪುರಿ ಮಠ, ಸಿದ್ಧಗಂಗಾ ಮಠ. ಒಂಬತ್ತನೇ ಪ್ರಶ್ನೆ, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಅರಣ್ಯದಲ್ಲಿ, ಶಿಕಾರಿ ಗಂಡಿಯಲ್ಲಿ, ಮರದ ಮೇಲೆ, ಬೇಲಿಯ ಬುಡದಲ್ಲಿ. ಹತ್ತನೇ ಪ್ರಶ್ನೆ, ಇದಿದ್ದನ್ನು ನಡೆಸಿಕೊಂಡು ಹೋಗುವುದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನಗೊಳಿಸಿಕೊಂಡು ಕುರ್ಚಿಯನ್ನು ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬುದು ಖಾನ ಸಾಹೇಬರ ಮಾತಿನ ಮರ್ಮವೆಂದರೆ? ಅಧಿಕಾರ ಉಳಿದ ಸಾಕು, ನಿವೃತ್ತಿ ಬಯಕೆ, ವಿರೋಧ ಪಕ್ಷದವರ ಬಗ್ಗೆ ಭಯ, ಅಧ್ಯಕ್ಷರೆಂಬುದು ಸರಾಗ, ಬಿಟ್ಟ ಸ್ಥಳಗಳು. ಇದು 5 ಅಂಕಗಳ ಮೇಲೆ ಒಳಗೊಂಡಿದೆ. ಪ್ರತಿಯೊಂದು ಪ್ರಶ್ನೆಗಳು 1 ಅಂಕದ ಪ್ರಶ್ನೆ ಒಳಗೊಂಡಿದೆ. ಟೋಟಲ್ 5 ಪ್ರಶ್ನೆಗಳು ಒಳಗೊಂಡಿದೆ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ದಣಿಗಳ ಹೊಳೆತ್ತಲು ಸೂಚಿಸಿದ್ದು. ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರಿಸಿದವರು. ಶೇಷನು ರಾಮಾಯಣದ ಕಥೆಯನ್ನು ನೀಗೆ ಹೇಳಿದನು. ಬಾಯಲ್ಲಿ ಚಪಲ ಜಾಸ್ತಿ ಇರುತ್ತದೆ, ಹೊಂದಿಸಿ ಬರೆಯಿರಿ. ಪುಲಿಗೇರ ಸೋಮನಾಥ, ಪುರಂದಾಸರು, KS ನಿಸಾರ್ ಅಹಮದ್, T ಯಲ್ಲಪ್ಪ, ಸುಕನ್ಯಾ ಮಾರುತಿ. ಈಗ ಇಂಪಾರ್ಟೆಂಟ್ ಪ್ರಶ್ನೆಗಳು. ರಾವಣ ತನ್ನ ಅಂತಃಪುರದ ಸ್ತ್ರೀಯನ್ನು ಹೇಗೆ ಸಂತೈಸಿದನು? ವೀರ ಮತ್ತು ಯೋಗಿ ಯಾವ ಗುಣಗಳಿರಬೇಕು? ನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಬೇಂದ್ರೆ ಮಕ್ಕಳಿಗೆ ಹೇಳಲು ಕಾರಣ ಏನು? ಶಿಲುಬೆಗೇರಿಸಿದವರು ಗುಣಗಳು ಇಂದು ಯಾವ ವೇಷ ತಾಳಿವೆ? ಪ್ರಶ್ನೆ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ನೀಡಿದ ಅಭಿಪ್ರಾಯ ಏನು? ವಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕಲಾಮೆಷ್ಟರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಹಳೆ ಚಹಾದ ಅಂಗಡಿಗಳು ಎಂದರೆ ಹೇಗಿರುತ್ತದೆ? ಆನೆ ಸಾಕೋದರ ಬಗ್ಗೆ ಜನ ನಂಬಿಕೆ ಏನಾಗಿತ್ತು? ಜಬ್ಬಾರ್ ನೌಕರರಿಗೆ ಅಂಚೆ ಇಲಾಖೆಯ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುವುದೆಂದು ಪುಟ್ಟ ಹೇಳಿದನು. ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದರು? ಸೊ ಸಂದರ್ಭಗಳ ಸಾರಾಂಶ ನೋಡ್ಬೋದು. ಇವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ. ಡ್ರೈವರ್ನ ಇತ್ಲಾಗಿ ಹೋದ ಇತ್ಲಿ ಇದನ್ನಲ್ಲ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿಯವರನ್ನು ಶುಚಿಗೊಳಿಸುವುದು ನಿಮ್ಮ ಕರ್ತವ್ಯ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ವಿವರಿಸಿ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರೀತಿ ಒಳಗೊಂಡಿರುತ್ತದೆ. ಈ ಕೆಳಗಿನ ಪದ್ಯಗಳನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳು ಉತ್ತರಿಸಿ. ಸೊ ಇದರ ಬಗ್ಗೆ ಕೂಡ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಿಂಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಾದ ಅನುಕೂಲಗಳು ಯಾವುದು ವಿವರಿಸಿ. ದಣೆ ಹಾಗೂ ಅಳೆಯುವ ನಡುವಿನ ಸಮರಸವನ್ನು ಚಿತ್ರಿಸಿ. ಗ್ರಾಮರ್ ನೋಡಿದಾಗ ನಾನಾರ್ಥಕ ಪದಗಳು ತೊರೆ, ಗುರು, ಕಲಿ. ಈ ಕೆಳಗಿನ 2 ಗುಣವಾಚಕಗಳನ್ನು ಬರೆಯಿರಿ. ಗೋಗೆ ಮರಿ, ಬೆಳ್ಳಿ ಲೋಟ. ಈ ಕೆಳಗಿನ 2 ಕ್ರಿಯಾಪದಗಳನ್ನು ಧಾತು ರೂಪಗಳನ್ನು ಬರೆಯಿರಿ. ನಿಂದರು, ಬಂದಿತ್ತು, ಕುಣಿದನು. ಕ್ರಿಯಾಪದಗಳ ಕಾಲನ್ನು ಗುರುತಿಸಿ. ಹಾಡುವಳು, ಕೇಳುತ್ತಾರೆ, ಹೋದರು. ವಿಭಕ್ತಿ ಪ್ರತ್ಯಯಗಳು
ದುರ್ದೋಳ್ ಮನೆಗೆ ವಲ್ಲಭ, ತದ್ಭವ, ಶ್ರೀ ಕ್ಷೀರ ರಾಜ. ಪ್ರಬಂಧ ನೋಡ್ಬೋದು, ಮತದಾರ ಮಹತ್ವ, ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ಹಾಗೆ ಪತ್ರಲೇಖನ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸೆಕೆಂಡ್ PUC ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ 1 ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.